ನಿಮಗೆ ಗೊತ್ತಾ, ಇಫ್ ಈ ಕಂಪನಿ ಏನಾದ್ರೂ ನಮ್ಮ ಇಂಡಿಯಾಗೆ ಬಂದಿಲ್ಲ ಅಂದಿದ್ರೆ ಇವತ್ತು ನಮ್ಮ ಮನೆಗಳೆಲ್ಲ ವಿತೌಟ್ ಪೇಂಟ್ ಇರಬೇಕಾಗಿತ್ತು. 1940s ಅಲ್ಲಿ ಪೇಂಟ್ ಮಾಡೋದಕ್ಕೆ ಬೇಕಾಗಿದ್ದ ಮೆಟೀರಿಯಲ್ಸ್ ಆಲ್ಮೋಸ್ಟ್ ಬೇರೆ ಕಂಟ್ರೀಸ್ ಇಂದ ಇಂಪೋರ್ಟ್ ಆಗ್ತಿತ್ತು ಅಂಡ್ ಅದೆಲ್ಲ ಬರೀ ಟೈರ್ 1 ಸಿಟೀಸ್ ಅಲ್ಲಿ ಮಾತ್ರ ಅವೈಲೇಬಲ್ ಇರ್ತಿತ್ತು. ಇದೇ ರೀಸನ್ ಗೆ ನಮ್ಮ ಇಂಡಿಯಾದ 90% ಮನೆಗಳಿಗೆ ಪೇಂಟೇ ಇರ್ತಾ ಇರ್ಲಿಲ್ಲ. ಇದನ್ನ ತುಂಬಾ ಕ್ಲೋಸ್ ಆಗಿ ಅಬ್ಸರ್ವ್ ಮಾಡ್ತಿದ್ದ ಚಂಪಕ್ಲಾಲ್ ಚೌಕ್ಸಿ ಅವರು ಅವರ 3 ಜನ ಫ್ರೆಂಡ್ಸ್ ಜೊತೆ ಸೇರ್ಕೊಂಡು ಮುಂಬೈನ ಒಂದು ಸಣ್ಣ ಗ್ಯಾರೇಜ್ ಅಲ್ಲಿ ಅವ್ರದೇ ಒಂದು ಸ್ವಂತ ಪೇಂಟ್ ನ ಮಿಕ್ಸ್ ಮಾಡೋದಕ್ಕೆ ಸ್ಟಾರ್ಟ್ ಮಾಡ್ತಾರೆ ಅಂಡ್ ಇದಕ್ಕೆ ಹೆಸರಿಡ್ತಾರೆ ದ ಏಷಿಯನ್ ಪೇಂಟ್ಸ್ ಅಂತ. ಆ ಟೈಮಲ್ಲಿ ಇದ್ದಿದ್ದು ಒಂದೇ ಒಂದು ಪ್ರಾಬ್ಲಮ್ ಏನಂತ ಅಂದ್ರೆ ಈ ಪೇಂಟ್ ಅನ್ನೋದು ಒಂದು ಕಮಾಡಿಟಿ ಪ್ರಾಡಕ್ಟ್ ಆಗಿರುತ್ತೆ. ಯಾವಾಗ ಮನೆದು ಪೇಂಟ್ ಕಂಪ್ಲೀಟ್ ಆಗಿ ಹಾಳಾಗುತ್ತೆ ಅಥವಾ ಇಲ್ಲ ಈ ಮನೆಗೆ ಇವಾಗ ಪೇಂಟ್ ಓಡಿಸಲೇಬೇಕು ಅನ್ನೋ ಸಿಚುಯೇಷನ್ ಬರುತ್ತೆ, ಅವಾಗ ಮಾತ್ರ ಮನೆಗೆ ಪೇಂಟ್ ಓಡಿಸ್ತಾ ಇರ್ತಾರೆ. ಅವಾಗ ಏಷಿಯನ್ ಪೇಂಟ್ ಒಂದು ಜೀನಿಯಸ್ ಲಾಜಿಕ್ ಜೊತೆ ಬರ್ತಾರೆ. ಅದೇನಂತ ಅಂದ್ರೆ ಇವ್ರು ಆಡ್ಸ್ ಅಲ್ಲಿ ಬ್ಯೂಟಿಫುಲಿ ಪೇಂಟೆಡ್ ಹೋಮ್ಸ್, ಫೆಸ್ಟಿವ್ ವೈಬ್ಸ್ ಮತ್ತೆ ವಾರ್ಮ್ ಕಲರ್ಸ್ ನ ತೋರಿಸ್ತಾರೆ. ಅಷ್ಟೇ ಅಲ್ಲದೆ ಅದೇ ಟೈಮಲ್ಲಿ ಒಂದು ಲೆಜೆಂಡರಿ ಕ್ಯಾಂಪೇನ್ ನ ಕೂಡ ರನ್ ಮಾಡ್ತಾರೆ, ಹರ್ ಘರ್ ಕುಚ್ कहता है ಅಂತ. ಇದೇ ರೀಸನ್ ಇಂದ ಜನ ಹೋಳಿ, ದೀಪಾವಳಿ ಮತ್ತೆ ಮದ್ವೆ ಟೈಮ್ ಅಲ್ಲೂ ಕೂಡ ಅವ್ರ ಮನೆಗೆ ಪೇಂಟ್ ಮಾಡ್ಸೋದಕ್ಕೆ ಸ್ಟಾರ್ಟ್ ಮಾಡ್ತಾರೆ. ಸಡನ್ ಆಗಿ ಈ ಪೇಂಟ್ ಅನ್ನೋದು ಇಂಡಿಯಾದಲ್ಲಿ ಒಂದು ಎಮೋಷನ್ ಆಗ್ಬಿಡುತ್ತೆ. ಆ ಟೈಮಲ್ಲಿ ನಮ್ಮ ಜನಕ್ಕೆ ಎಮಲ್ಷನ್ ಪೇಂಟ್ ಅಂದ್ರೆ ಮತ್ತೆ ಡಿಸ್ಟೆಂಪರ್ ಪೇಂಟ್ ಅಂದ್ರೆ ಏನು ಅಂತಾನೆ ಗೊತ್ತಿರೋದಿಲ್ಲ. ಸೇಮ್ ಪೇಂಟ್ ನ ಮನೆ ಒಳಗೂ ಮತ್ತೆ ಮನೆ ಹೊರಗೂ ಎರಡ್ ಕಡೆನೂ ಯೂಸ್ ಮಾಡ್ತಿರ್ತಾರೆ. ಅವಾಗ ಈ ಏಷಿಯನ್ ಪೇಂಟ್ ನಮ್ಮ ಜನಗಳನ್ನ ಎಜುಕೇಟ್ ಮಾಡ್ತಾರೆ. ಒಂದು ಎಂಟ್ರಿ ಲೆವೆಲ್ ಪೇಂಟ್ ನ ಡಿಸ್ಟೆಂಪರ್ ಅಂತ ಹೇಳ್ತಾರೆ. ವುಡ್ ಮತ್ತೆ ಮೆಟಲ್ಸ್ ಗೆ ಯೂಸ್ ಮಾಡೋ ಪೇಂಟ್ ನ ಎನಾಮಲ್ಸ್ ಅಂತ ಹೇಳ್ತಾರೆ. ಮತ್ತೆ ಒಂದು ಹೈ ಕ್ವಾಲಿಟಿ ಪೇಂಟ್ ನ ಎಮಲ್ಷನ್ ಪೇಂಟ್ ಅಂತ ಹೇಳ್ತಾರೆ ಅಂತ. ಅಷ್ಟೇ ಅಲ್ಲದೆ ಈ ಏಷಿಯನ್ ಪೇಂಟ್ 1970s ಅಲ್ಲಿ ನಮ್ಮ ಇಂಡಿಯಾದ ಮೊದಲ ಸೂಪರ್ ಕಂಪ್ಯೂಟರ್ ನ ಇಂಪೋರ್ಟ್ ಮಾಡ್ಕೊಂತಾರೆ. ಅದು ನಮ್ಮ IITs ಗೆ ಬರೋದಕ್ಕಿಂತ ಮುಂಚೆನೆ ಅದನ್ನ ಮತ್ತೆ ಈ AI ನ ಯೂಸ್ ಮಾಡ್ಕೊಂಡು ಅಕ್ಯುರೇಟ್ ಆಗಿ ಡಿಮ್ಯಾಂಡ್ ನ ಪ್ರೆಡಿಕ್ಟ್ ಮಾಡ್ತಾರೆ ಅಂಡ್ 1.6 lakhs ಗಿಂತ ಜಾಸ್ತಿ ಶಾಪ್ಸ್ ಗೆ ಅದು ದಿನಕ್ಕೆ 3 ಸಲ ಎಫಿಷಿಯಂಟ್ ಆಗಿ ಇನ್ವೆಂಟರಿ ನ ಡೆಲಿವರ್ ಮಾಡ್ತಾರೆ. ಇದೇ ರೀಸನ್ ಇಂದ ಇವತ್ತು ಏಷಿಯನ್ ಪೇಂಟ್ ಇಂಡಿಯಾದ 50% ಮಾರ್ಕೆಟ್ ಶೇರ್ ನ ಇಟ್ಕೊಂಡಿದ್ದಾರೆ ಅಂಡ್ ಇಂಡಿಯಾದ ನಂಬರ್ 1 ಪೇಂಟ್ ಬ್ರ್ಯಾಂಡ್ ಅಂತ ಅನ್ಸ್ಕೊಂಡಿದ್ದಾರೆ. ಲೆಸನ್ ತುಂಬಾ ಸಿಂಪಲ್ ಆಗಿದೆ. ರಿಯಲ್ ಆಂಟರ್ಪ್ರಿನರ್ಸ್ ಮಾರ್ಕೆಟ್ ನ ಕ್ರಿಯೇಟ್ ಮಾಡ್ತಾರೆ, ನಾಟ್ ಜಸ್ಟ್ ಪ್ರಾಡಕ್ಟ್ಸ್. ಫಸ್ಟ್ ಒಂದು ಪ್ರಾಬ್ಲಮ್ ನ ನೋಡ್ತಾರೆ, ನೆಕ್ಸ್ಟ್ ನಮ್ಮ ಜನನ ಎಜುಕೇಟ್ ಮಾಡ್ತಾರೆ, ಆಮೇಲೆ ಅದ್ರ ಮೇಲೆ ಒಂದು ಎಕ್ಸ್ಪೀರಿಯನ್ಸ್ ನ ಕ್ರಿಯೇಟ್ ಮಾಡ್ತಾರೆ. ಅವಾಗ ಬ್ರ್ಯಾಂಡ್ ನ್ಯಾಚುರಲ್ ಆಗಿ ವೈರಲ್ ಆಗುತ್ತೆ. ಇದು ಡೇ 7 ಆಫ್ ಸ್ಟೋರಿ ಬಿಹೈಂಡ್ ಇಂಡಿಯನ್ ಬ್ರ್ಯಾಂಡ್ಸ್. ನೆಕ್ಸ್ಟ್ ಯಾವ ಲೆಜೆಂಡರಿ ಇಂಡಿಯನ್ ಬ್ರ್ಯಾಂಡ್ ನ ಕವರ್ ಮಾಡೋಣ ಅಂತ ಕಮೆಂಟ್ ಮಾಡಿ ಅಂಡ್ ಇದೇ ತರ ಇಂಟ್ರೆಸ್ಟಿಂಗ್ ಸ್ಟೋರಿಗೆ ಇವಾಗಲೇ ನಮ್ಮ ಮಾರ್ಕೆಟ್ ವಿಚಾರ ಪೇಜ್ ನ ಫಾಲೋ ಮಾಡ್ಕೊಳ್ಳಿ ಅಂತ ಹೇಳ್ತಾ ರಾಘು ಸೈನಿಂಗ್ ಆಫ್.